ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್. ನಾನು ಇವತ್ತು ದಾವಣಗೆರೆಯ ಒನ್ ಆಫ್ ದ ಬೆಸ್ಟ್ ಆಡಿಟರ್ ಆದ ಎಸ್ ಅಸೋಸಿಯೇಟ್ಸ್ ಓನರ್ ಆದ ಪ್ರಶಾಂತ್ ಸರ್ ಅವ್ರನ್ನ ಪರಿಚಯ ಮಾಡ್ಕೊತಾ ಇದ್ದೀನಿ. ಸರ್, ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಎಲ್ಲಿಂದ ಸ್ಟಾರ್ಟ್ ಆಯಿತು ಸರ್? ಜರ್ನಿ ಅಂದರೆ ಆಡಿಟಿಂಗ್ ಜರ್ನಿನಾ ಅಥವಾ ಆಡಿಟಿಂಗ್ ಜರ್ನಿ ನಾನು 97ನಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದಾದ್ಮೇಲೆ ಮೋಸ್ಟ್ ಆಫ್ ನಮ್ಮ ಬ್ಯಾಚ್ ಮೇಟ್ಸ್ ಎಲ್ಲ CA ಜಾಯ್ನ್ ಆಗಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ನಮಗಿಂತ 2 ವರ್ಷ ಬಿಫೋರ್ ಏನಿದ್ರು ನಮ್ಮ ಸೀನಿಯರ್ಸು ಅವರು ಸಹಿತ ಮ್ಯಾಕ್ಸಿಮಮ್ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ದೇ ವೆಂಟ್ ಟು ದಿ CA ಕೋರ್ಸ್. ನಾವು ಅವ್ರನ್ನೇ ಫಾಲೋ ಮಾಡಿದ್ವಿ. ಫಾಲೋ ಮಾಡಿದಾಗ CA ಮಾಡಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಂಡು B ಗಂಗಾಧರ್ & ಕೋ ಅಂತೇಳಿ ಒಂದು ಫರ್ಮ್ ಇದೆ MCC B ಬ್ಲಾಕ್ ದಾವಣಗೆರೆಯಲ್ಲಿ. ಅಲ್ಲಿ CA ಆರ್ಟಿಕಲ್ಶಿಪ್ಪಿಗೆ ಜಾಯ್ನ್ ಆದೆ. ಅಲ್ಲಿಂದ ನಂದು ಈ ಪ್ರೊಫೆಷನ್ ಶುರುವಾಗಿದ್ದೆ. ಸರ್, ಮತ್ತು ನಿಮ್ಮ ಲೈಫಲ್ಲಿ ಅಥವಾ ಕೆರಿಯರಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ ಸರ್, ಯಾವುದು ಸರ್? ಟರ್ನಿಂಗ್ ಪಾಯಿಂಟ್ ಅಂದರೆ CA ಜಾಯ್ನ್ ಆಗಬೇಕು ಅನ್ನೋದೇ ಟರ್ನಿಂಗ್ ಪಾಯಿಂಟ್. ಅದೇ. ಮತ್ತು ನೀವು ಎಜುಕೇಷನಲ್ಲಿ ಯಾವುದಾದ್ರೂ ಬಿಗ್ಗೆಸ್ಟ್ ಚಾಲೆಂಜ್ ಫೇಸ್ ಮಾಡೋದು? ಎಜುಕೇಷನಲ್ಲಿ ಚಾಲೆಂಜಸ್ ಅಂತ ಏನು ಇರಲಿಲ್ಲ. ಆ್ಯಸ್ ಯೂಶ್ವಲ್ ಲೈಫಲ್ಲಿ ಆಗಿರ್ಬೋದು ಸರ್. CAನೇ ನಮಗೆ ಬಿಗ್ಗೆಸ್ಟ್ ಚಾಲೆಂಜ್. ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ ಏನಿದೆ ಆ ಕೋರ್ಸೇ ಬಿಗ್ಗೆಸ್ಟ್ ಚಾಲೆಂಜ್. ಸರ್, ಮತ್ತು ಆಡಿಟರ್ ಪ್ರೊಫೆಷ್ನಲ್ ಬರಬೇಕಂದ್ರೆ ಯಾವ ಥರ ಮೈಂಡ್ಸೆಟ್ ಇರ್ಬೇಕು ಸರ್? ಯಾವ ಥರ ಡೈಲಿ ರೂಟೀನ್ಸ್ ಇರ್ಬೇಕು ಸರ್? ಡೈಲಿ ಅಪ್ಡೇಷನ್ಸು, ಡೈಲಿ ರೀಡಿಂಗು, ಎವ್ರಿ ಡೇ 1 ಅವರ್ ಸ್ಪೆಂಡ್ ಮಾಡ್ಬೇಕು. ನೀನು ಅಪ್ಡೇಟ್ಸ್ ಏನೇನು GSTಲಿ ಅಪ್ಡೇಟ್ಸ್ ಏನೇನು ಆಗ್ತಾಯಿದೆ, ಇನ್ಕಮ್ ಟ್ಯಾಕ್ಸಲ್ಲಿ ಏನು ಅಪ್ಡೇಟ್ಸ್ ಆಗ್ತಾಯಿದೆ, ಆಮೇಲೆ ಲಾ ಬಗ್ಗೆ ತಿಳ್ಕೊಬೇಕು, ಲಾನಲ್ಲಿ ಏನೇನು ಚೇಂಜಸ್ ಆಗ್ತಾಯಿದ್ದಾವೆ, ಅವನ್ನ ಅಪ್ಡೇಟ್ ಆಗ್ತಾಯಿದ್ರೆ ಪ್ರೊಫೆಷನ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಮತ್ತು ಇವತ್ತಿನ ಈ ಆಡಿಟರ್ ಪ್ರೊಫೆಷನಲ್ಲಿ ಯಾವ ಥರ ಲೀಡರ್ಶಿಪ್ ಕ್ವಾಲಿಟೀಸ್ ಮತ್ತು ಸ್ಕಿಲ್ಸ್ ಇರುತ್ತೆ ಸರ್? ಸ್ಕಿಲ್ಸ್ ಅಂದರೆ ಅಪ್ಡೇಷನ್ಸೇ ಸ್ಕಿಲ್ಸ್. ಕ್ವಾಲಿಟೀಸ್, ಲೀಡರ್ಶಿಪ್ ಕ್ವಾಲಿಟೀಸ್. ಏನೇ ಚಾಲೆಂಜ್ ಬಂದರೆ ನಾನು ಫೇಸ್ ಮಾಡ್ತೀನಿ ಅನ್ನೋದಾಗಲಿ, GSTಯಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದರೂ ನಾನು ಫೇಸ್ ಮಾಡ್ತೀನಿ ಆನ್ ಬಿಹಾಫ್ ಆಫ್ ಅಸೆಸೀಸು. ಇನ್ಕಮ್ ಟ್ಯಾಕ್ಸಲ್ಲಿ ಏನೇ ಡಿಫಿಕಲ್ಟೀಸ್ ಇದ್ದರೂ ಸಹಿತ ನಾನು ಫೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ನೀನು ಸಕ್ಸಸ್ಫುಲ್ ಆಗ್ತೀಯ. ಅಂದರೆ ನೀವು ಸ್ಕೂಲ್ ಓದಿದ್ದಲ್ಲಿ ಮತ್ತು PUC ಓದಿದ್ದಲ್ಲಿ, ನೆಕ್ಸ್ಟ್ ಡಿಗ್ರಿ ಓದಿದ್ದಲ್ಲಿ ಸರ್? ನಂದು ಪ್ರೈಮರಿ ಸ್ಕೂಲೆಲ್ಲ ನಮ್ಮ ತಾಯಿ ತವ್ರ ಮನೆ ಹರಪನಹಳ್ಳಿಯಲ್ಲಿ ಓದಿದ್ನಪ್ಪ. ಹಾಂ, ಅಪ್ ಟು PUCವರೆಗೂ ಹರಪನಹಳ್ಳಿಯಲ್ಲಿ ಓದಿದೆ. ಪ್ರೈಮರಿ ಸ್ಕೂಲು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಹೈಸ್ಕೂಲು TMES ಹೈಸ್ಕೂಲ್ ಅಂತೇಳಿ ಏಡೆಡ್ ಹೈಸ್ಕೂಲಲ್ಲಿ ಓದಿದ್ದು, ಅದು ಹರಪನಹಳ್ಳಿನೇ. PUC ಸೈನ್ಸು ಹರಪನಹಳ್ಳಿ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದೆ. ಸೈನ್ಸ್ ಫೇಲ್ ಆದಮೇಲೆ ಮತ್ತು ದಾವಣಗೆರೆಯಲ್ಲಿ ARG ಕಾಲೇಜಲ್ಲಿ ಮತ್ತೆ PUC ಕಾಮರ್ಸ್ ಜಾಯ್ನ್ ಆದ ನಾನು. 2 ವರ್ಷ ಸೈನ್ಸು, 2 ವರ್ಷ ಕಾಮರ್ಸ್. ನಾನು 4 ಇಯರ್ಸ್ PUC ಮಾಡಿರೋದು. ಅದಾದಮೇಲೆ ARGಯಲ್ಲೇ ಮತ್ತು ಡಿಗ್ರಿ ಕಂಪ್ಲೀಷನ್ ಆಗಿದ್ದು. ಅದಾದಮೇಲೆ CA ಆರ್ಟಿಕಲ್ B ಗಂಗಾಧರ್ & ಕೋ ಅಂತೇಳಿ MCC B ಬ್ಲಾಕಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಇದ್ದರು. ಅವ್ರ ಹತ್ರ ಆರ್ಟಿಕಲ್ಶಿಪ್ಪಿಗೆ ಜಾಯ್ನ್ ಆದ ನಾನು, CA ಕೋರ್ಸಿಗೆ. ಹಾಂ, ಜಾಯ್ನ್ ಆದಮೇಲೆ 97ಇಂದ ಹಿಡಿದು 2005ವರೆಗೂ ಅವ್ರ ಹತ್ರ ಆರ್ಟಿಕಲ್ ಪೇಯ್ಡ್ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ. 2005ಇಂದ ಇಂಡಿವಿಜುವಲಾಗಿ ಪ್ರೊಫೆಷನ್ ಶುರು ಮಾಡಿದ್ದು ನಾನು. ಸರ್, ನೆಕ್ಸ್ಟ್ ಇವಾಗ ಆಡಿಟರ್ ನಿಮ್ಮ ಕಂಪ್ನಿಯಲ್ಲಿ ನಿಮ್ಮ ಅಂಡರಲ್ಲಿ ಎಷ್ಟು ಕಂಪ್ನೀಸ್ನ ಆಡಿಟರ್ ಮಾಡ್ಕೊಡ್ತಾರೆ ಸರ್? ಈಗ ಒಂದು 150 ಜನ ಇದ್ದಾರೆ ನೋಡಪ್ಪ. 150 ಜನ ಅಸೆಸೀಸ್ ಇದ್ದಾರೆ. ಆದರೆ GST ಫೈಲ್ ಮಾಡೋದು ಒಂದು 105 ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಮೋರ್ ದ್ಯಾನ್ 300 ಆಗುತ್ತೆ. ಸರ್, ನೆಕ್ಸ್ಟ್ ಈಗಿನ ಯೂತ್ಸ್ ಇದೆ ಸರ್, ನೆಕ್ಸ್ಟ್ ಅವರು ಮುಂದೆ ನಾವು ಜೀವನದಲ್ಲಿ ಸಕ್ಸಸ್ ಆಗಬೇಕಂತಂದ್ರೆ ಹೇಳ್ತಾರೆ ಸರ್, ಅವರಿಗೆ ಏನಾದರೂ ಒಂದು ಮೆಸೇಜ್ ಏನಾದರೂ ಕೊಡಿ. ಮೊಬೈಲ್ ಯೂಸ್ ಮಾಡೋದು ಕಡಿಮೆ ಮಾಡಬೇಕು, ಸ್ಕ್ರೀನ್ ಟೈಮಿಂಗ್ ಕಡಿಮೆ ಮಾಡಬೇಕು, ಬುಕ್ಸ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಬುಕ್ಸ್ ಹೋಗ್ತಿದ್ದೆ ನೀವೇನು ಮಾಡ್ತಾರೆ, ಈಗ ಎಲ್ಲವನ್ನು ತೆಗೆದು ನಾನು ಯೂಟ್ಯೂಬಲ್ಲಿ ನೋಡ್ತೀನಿ, ಗೂಗಲಲ್ಲಿ ನೋಡ್ತೀನಿ ಅಂತೇಳಿ ಎಲ್ಲರೂ ಗೂಗಲ್ ಮೇಸ್ಟ್ ಆಗಕ್ಕೆ ಹೊರಟಿದ್ದಾರೆ. ಆ ಗೂಗಲ್ ಓದೋದ್ರಿಂದ ಯಾರು ಸಕ್ಸಸ್ಸಿವ್ ರೇಟ್ ಇದ್ದರೂ ಸಹಿತ ಫೇಲ್ಯೂರ್ ರೇಟ್ ಜಾಸ್ತಿ ಇರುತ್ತೆ. ಗೂಗಲ್ನ ಯಾರು ಯಾವ ಥರ ಹೆಂಗೆ ಯೂಸ್ ಮಾಡ್ಕೊತಾರೆ, ಯೂಟ್ಯೂಬ್ನ ಯಾರು ಯಾವ ಥರ ಯೂಸ್ ಮಾಡ್ಕೊತಾರೆ ಅನ್ನೋದ್ರ ಮೇಲೆ ಡಿಪೆಂಡೆನ್ಸಿ ಆಗುತ್ತೆ. ಅದ್ರ ಬದಲು ಬುಕ್ಸ್ ಓದ್ಬೇಕು ಎವ್ರಿ ಡೇ. ನಿನ್ನ ಸಬ್ಜೆಕ್ಟ್ ಬಗ್ಗೆ ಆಗಿರ್ಬೋದು, ಅದರ್ ದೆನ್ ಸಬ್ಜೆಕ್ಟ್ ಆಗಿರ್ಬೋದು, ಜನರಲ್ ನಾಲೆಡ್ಜ್ ಆಗಿರ್ಬೋದು, ಎವ್ರಿ ಡೇ ಒನ್ ಅವರ್ ಆದರೂ ನೀನು ಬುಕ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದನ್ನು ರೂಢಿ ಮಾಡ್ಕೋಬೇಕು.
ನೀವು ಯಾವ ಬುಕ್ ಓದ್ತಿದ್ರಿ ಸರ್ ನಮ್ಮ ಲೈಫಲ್ಲಿ ಇದಾವೆ ನೋಡು ಅಷ್ಟು ಎಸ್ ಎಲ್ ಭೈರಪ್ಪ ತಾರಾಸು ಹಾಂ ಸರ್. ಅಪಾರ್ಟ್ ಫ್ರಮ್ ನಮ್ಮ ಪ್ರೊಫೆಷ್ನಲ್ ಬುಕ್ಸ್ ಅವು ಬಿಟ್ಟು ಬೇರೆ ಎಲ್ಲವನ್ನೂ ಓದ್ತೀನಿ ನಾನು ಎವ್ರಿ ಡೇ 1 hour. ನಿಮ್ಮ ಫೇವ್ರೇಟ್ ಬುಕ್ ಅಂತ ಯಾವುದು ಇದೆ? ನಿಮ್ಮ ಫೇವ್ರೇಟ್ ಬುಕ್ ಅಂತ? ನಂದು ಫೇವ್ರೇಟ್ ಬುಕ್ ಅಂದರೆ ಎಸ್ ಎಲ್ ಭೈರಪ್ಪ ದುರ್ಗಾಸ್ತಮನ, ಅಲ್ಲ ಸಾರಿ ತಾರಾಸು ಅವ್ರದ್ದು ದುರ್ಗಾಸ್ತಮನ, ಎಸ್ ಎಲ್ ಭೈರಪ್ಪ ಅವ್ರದ್ದು ಆವರಣ, ಈ ಥರ ಸುಮಾರು ಬುಕ್ಸ್ ಇದಾವೆ. ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಒಳ್ಳೆಯದಾಗಲಿ, ಹಾಂ ಸರ್. ನಿನಗೂ ಒಳ್ಳೆಯದಾಗಲಿ.